ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೋಗಿಲು ಲೇಔಟ್ ಒತ್ತುವರಿದಾರರಿಗೆ ಬಿಗ್ ಶಾಕ್ ಎದುರಾಗಿದೆ. ಮೊದಲ ಹಂತದಲ್ಲಿ 80 ಅರ್ಜಿಗಳು ತಿರಸ್ಕೃತವಾಗಿದೆ. 167 ಅರ್ಜಿಗಳ ಪೈಕಿ 80 ಅರ್ಜಿಗಳನ್ನು ತಿರಸ್ಕಾರ ಮಾಡಲಾಗಿದೆ. ಮನೆ ಒದಗಿಸುವಂತಹ ಭರವಸೆಯ ಹಿನ್ನೆಲೆಯಲ್ಲಿ 167 ಕುಟುಂಬ ಅರ್ಜಿಯನ್ನು ಸಲ್ಲಿಸಿತ್ತು. ಬಹಳ ದೇಶಾದ್ಯಂತ ಸದ್ದು ಮಾಡಿದಂತಹ ಸುದ್ದಿ ಅದು ಕೋಗಿಲೆ ಕ್ರಾಸ್ ಬಳಿ ನಡೆದಿರುವಂತಹ ಘಟನೆ. ಮನೆಗಳ ಒತ್ತುವರಿಯ ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡಿತ್ತು. ಮನೆಗಳನ್ನು ಕೊಡ್ತೇವೆ ಅಂತ ಹೇಳಿ ಭರವಸೆಯನ್ನು ಕೂಡ ಕೊಟ್ಟಿದ್ರು. 167 ಕುಟುಂಬ ಅರ್ಜಿಯನ್ನು ಕೂಡ ಸಲ್ಲಿಸಿತ್ತು. ಈಗ ಉಳಿದಂತಹ 87 ಅರ್ಜಿಗಳ ಪರಿಶೀಲನಾ ಕಾರ್ಯ ಒಂದು ಕಡೆ ನಡೀತಾ ಇದೆ. ಡಿಸೆಂಬರ್ 20ರಂದು ಅಕ್ರಮ ಮನೆಗಳನ್ನು ತೆರವುಗೊಳಿಸಲಾಗಿತ್ತು. ಸಾಕಷ್ಟು ಸದ್ದು ಮಾಡಿತ್ತು. ನಮಗೆ ಯಾವುದೇ ನೋಟಿಸ್ ಅನ್ನ ಕೊಡದೆ ಮನೆಯನ್ನ ತೆರವು ಮಾಡಿದ್ದಾರೆ. ನಾವು ಸಾಕಷ್ಟು ವರ್ಷಗಳಿಂದ ಇಲ್ಲೇ ಇದ್ದೇವೆ, ಆದರೂ ಕೂಡ ನಮ್ಮ ಕುಟುಂಬ ಬೀದಿಗೆ ಬರುವಂತೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಕಡೆ ಸಾಕಷ್ಟು ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ತಲೆ ಹಾಕಿ ಮಾತನಾಡಿರುವಂತಹ ವಿಚಾರಗಳು ಕೂಡ ನಾವು ನೋಡಿದ್ವಿ. ಈಗ 167 ಅರ್ಜಿಗಳ ಪೈಕಿ 80 ಅರ್ಜಿಗಳು ತಿರಸ್ಕಾರ ಆಗಿದೆ. ಹಾಗಾದ್ರೆ ಮುಂದೇನ್ ಮಾಡ್ತಾರೆ? ಮನೆ ಒದಗಿಸುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಹಿನ್ನೆಲೆಯಲ್ಲಿ 167 ಕುಟುಂಬ ಅರ್ಜಿಯನ್ನು ಕೂಡ ಸಲ್ಲಿಸಿತ್ತು. ಹೇಳಿದ್ರು ಕೂಡ ಸರ್ಕಾರ ಹೇಳಿತ್ತು, ಯಾರ ಬಳಿ ಸಂಪೂರ್ಣವಾದಂತಹ ದಾಖಲೆಗಳಿದೆ ಖಂಡಿತವಾಗ್ಲೂ ಕೂಡ ಅವರಿಗೆ ಮನೆಯನ್ನ ಕೊಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಈಗ ನೋಡಿದ್ರೆ ಈಗ ಅರ್ಜಿ ತಿರಸ್ಕಾರಗೊಂಡಿದೆ. ಹಾಗಾದ್ರೆ ಮುಂದೇನ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಈಗ ಕೋಗಿಲು ಲೇಔಟ್ ಒತ್ತುವರಿದಾರರಿಗೆ ಬಿಗ್ ಶಾಕ್ ಎದುರಾಗಿದೆ. ಮೊದಲ ಹಂತದಲ್ಲಿ 80 ಅರ್ಜಿಗಳು ತಿರಸ್ಕೃತ ಆಗಿದೆ. ಏನ್ ಸ್ಟೋರಿ ಅಂತ ಇದು? ಖಂಡಿತವಾಗ್ಲೂ ಕೋಗಿಲು ಲೇಔಟ್ ನಲ್ಲಿ ಏನು ಅಕ್ರಮವಾಗಿ ನೆಲೆಸಿದ್ದಾರೆ ಬಾಂಗ್ಲಾದಿಂದ ಬಂದಂತವ್ರು ಅನ್ನುವಂತಹ ಆರೋಪಗಳಿತ್ತು. ಹಾಗೇನೆ ಹಿಂದೆ ಕೆಲವು ತಿಂಗಳ ಹಿಂದೆ GBA ಕೂಡ ಒಂದ್ ರೀತಿಯಲ್ಲಿ ಆ ಒಂದು ಕಲ್ಲು ಕ್ವಾರಿ ಜಾಗದಲ್ಲಿ ಅಕ್ರಮವಾಗಿ ನೆಲೆಸಿದಂತಹ 180ಕ್ಕೂ ಹೆಚ್ಚು ಕುಟುಂಬಗಳನ್ನ ಒಕ್ಕಲೆಬ್ಬಿಸುವಂತ ಕಾರ್ಯವನ್ನ ಅಥವಾ ಆ ಜಾಗದಲ್ಲಿ ಡೆಮಾಲಿಷನ್ ಮಾಡುವಂತಹ ಪ್ರಕ್ರಿಯೆಯನ್ನು ಕೂಡ ಮಾಡ್ತಾರೆ. ಅದ ಬಳಿಕ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಒಂದು ಚರ್ಚೆಗಳು ಅಂದ್ರೆ ಅಕ್ರಮವಾಗಿ ನೆಲೆಸಿದಂತವ್ರನ್ನ ತೆರವು ಮಾಡಿದ್ದೇ ಒಂದ್ ರೀತಿಯಲ್ಲಿ ವಿವಾದಕ್ಕೆ ಕಾರಣ ಆಯ್ತು. ಸರ್ಕಾರ ಅಲ್ಲಿ ನಿಜವಾಗ್ಲೂ ನಿರಾಶ್ರಿತರು ಯಾರಿರ್ತಾರೆ, ಮನೆಯನ್ನ ಕಳ್ಕೊಂಡವ್ರು ಯಾರಿರ್ತಾರೆ, ಅವರಿಗೆ ಸೂರನ್ನು ಕೊಡುವಂತಹ ಭರವಸೆಯನ್ನು ಕೂಡ CM ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೂಡ ಕೊಡ್ತು. ಅದಾದ ಆ ಒಂದು ಭರವಸೆಯಾಗಿ ಹಲವು ತಿಂಗಳಾಗ್ತಾ ಇದ್ರು ಕೂಡ ಅದು ಭರವಸೆಯಾಗಿ ಉಳಿದಿದೆ. ಅಲ್ಲದೆ ಅಲ್ಲಿ ಕೂಡ ವಸತಿ ಇಲಾಖೆಯಿಂದ ನಿಜವಾದ ನಿರಾಶ್ರಿತರು ಯಾರು ಅನ್ನೋದರ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕುವಂಥದ್ದು, ದಾಖಲೆಗಳನ್ನ ಪರಿಶೀಲನೆ ಮಾಡುವಂಥದ್ದು, ಹಾಗೇನೆ ಅವರಿಂದ ಮತ್ತಷ್ಟು ದಾಖಲೆಗಳನ್ನು ಪಡ್ಕೊಳ್ಳುವಂತ ಪ್ರಕ್ರಿಯೆಗಳಾಯ್ತು. ಇದೀಗ 25ಕ್ಕೂ ಹೆಚ್ಚು ಅರ್ಹರು ಅದರಲ್ಲಿ BPL ಕಾರ್ಡ್ ಹೊಂದಿದ್ದವರು, ಹಲವು ವರ್ಷಗಳಿಂದ ವಾಸ ಇದ್ದಂತವ್ರು, ಅವರಿಗೆ 1 BHK ಮನೆ ಅಂದ್ರೆ ಫ್ಲಾಟ್ ಅನ್ನ ನೀಡಬೇಕು, ಕರ್ನಾಟಕ ಹೌಸಿಂಗ್ ಬೋರ್ಡ್ ನಿಂದ ನಿರ್ಮಾಣವಾದಂತಹ 1 BHK ಮನೆಯನ್ನು ನೀಡಬೇಕು ಅನ್ನುವಂತಹ ದಕ್ಷಿಣದಲ್ಲಿ ಸಾಕಷ್ಟು ಚರ್ಚೆಗಳಾಗಿದ್ದು ಸರ್ಕಾರ ಕೂಡ ನಿರ್ಧಾರಕ್ಕೆ ಬಂದಿದೆ ಅನ್ನುವಂತಹ ಮಾಹಿತಿಗಳಿತ್ತು. ಆದ್ರೆ ಇದೀಗ ಬಂದಂತಹ ಮಾಹಿತಿಗಳು ಪ್ರಮುಖವಾಗಿ ವಸತಿ ಇಲಾಖೆಯಿಂದ ಅಧಿಕಾರಿಗಳಿಂದ ಬಂದಿರುವಂತಹ ಒಂದು ಆಪ್ತರ ಕಾಳು ಏನಂತಂದ್ರೆ 80 ಅರ್ಜಿಗಳು, ಸುಮಾರು 167 ಅರ್ಜಿಗಳ ಅಪ್ಲಿಕೇಶನ್ಗಳು ಬಂದಿತ್ತು. ಅದರಲ್ಲಿ 80 ಅರ್ಜಿಗಳು ಈಗ ರಿಜೆಕ್ಟ್ ಆಗಿದೆ ಅನ್ನುವಂಥದ್ದು. ಆದ್ರೆ ರೀಸನ್ ಏನು ಅನ್ನುವಂಥದ್ದು ಇನ್ನೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ಬೇಕಾಗ್ತದೆ. ಕಾರಣ ಅಷ್ಟೇ, ಒಂದಿಷ್ಟು ಕಂಡೀಷನ್ಗಳನ್ನು ಕೂಡ ಹಾಕಲಾಗಿದೆ ಅನ್ನುವಂತಹ ಮಾಹಿತಿ. ಏನಂತಂದ್ರೆ 5 ವರ್ಷಕ್ಕಿಂತ ಒಳಗಡೆ ಇದ್ದಂತವರಿಗೆ ಕನ್ಸಿಡರ್ ಮಾಡಕ್ಕಾಗಲ್ಲ. ಕನಿಷ್ಠ ಪಕ್ಷ ಆ ಒಂದು ಪ್ರದೇಶದಲ್ಲಿ ಅಂದ್ರೆ ಕೋಗಿಲು ಲೇಔಟ್ ನಲ್ಲೇ 5 ವರ್ಷ ವಾಸವಾಗಿರಬೇಕು, ಇಲ್ಲಿನ ಆಧಾರ್ ಕಾರ್ಡ್ ಇರಬೇಕು, ಇಲ್ಲಿನ ಬೆಂಗಳೂರು ನಗರದ ವಾಸಕ್ಕೆ ದೃಢೀಕರಣದ ದಾಖಲೆಗಳೆಲ್ಲವೂ ಕೂಡ ಬೇಕು ಅನ್ನುವಂಥದ್ದನ್ನ ವಸತಿ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ರು ಅಥವಾ ಆ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಹಲವು ಅರ್ಜಿಗಳು, ಈಗಾಗಲೇ 80ಕ್ಕೂ ಹೆಚ್ಚು ಅರ್ಜಿಗಳಲ್ಲಿ ಈ ಒಂದು ಮೂಲ ದಾಖಲೆಗಳು ಇಲ್ಲ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಸಾಬೀತಾಗಿರುವಂಥದ್ದು. ಹಾಗಾಗಿ 167 ಅರ್ಜಿಗಳಲ್ಲಿ 80 ಅರ್ಜಿಗಳು ಈಗ ರಿಜೆಕ್ಟ್ ಆಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಪ್ರಮುಖವಾದಂತಹ ಕಾರಣ ಮೇಲ್ನೋಟಕ್ಕೆ ಇದೆ ಕೊಂಡ್ರು ಕೂಡ ಬೇರೆ ಏನಾದ್ರು ರೀಸನ್ ಇದೆ ಅನ್ನೋದು ಈಗ ಇನ್ನೂ ಸ್ಪಷ್ಟವಾಗಿಲ್ಲ. ಅಲ್ಲದೆ ಇದಕ್ಕೆ ವಸತಿ ಇಲಾಖೆ ಸಚಿವರು ಜಮೀರ್ ಅಹಮದ್ ಖಾನ್ ಅವರಾಗಲಿ ಅಥವಾ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದಕ್ಕೆ ಸ್ಪಷ್ಟವಾದ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಅಲ್ಲಿ ಮನೆಯನ್ನು ಕಳ್ಕೊಂಡವರ ಸಂಖ್ಯೆ ಲೆಕ್ಕಾಚಾರ ಅಂದ್ರೆ ಅಂಕಿಅಂಶಗಳ ಪ್ರಕಾರ 180ಕ್ಕೂ ಹೆಚ್ಚು ಮನೆಗಳು ಇದ್ವು. ಅಲ್ಲಿ ಅವರೆಲ್ಲರೂ ಕೂಡ ನಿರಾಶ್ರಿತರು ಅನ್ನುವಂತಹ ಮಾಹಿತಿ ತಿಳಿದು ಬಂದಿತ್ತು. ಆದ್ರೆ ಅಧಿಕೃತವಾಗಿ ಅಲ್ಲಿ ವಾಸವಿದ್ದವರ ಸಂಖ್ಯೆ ಎಷ್ಟು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದಾಗ 167 ಅರ್ಜಿಗಳು ಬಂದಿತ್ತು. ಅದರಲ್ಲಿ ಈಗ 80 ಅರ್ಜಿಗಳು ಈಗ ರಿಜೆಕ್ಟ್ ಆಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಗಣೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.